ರೇವಣ್ಣವರು ಕೂಡ ಕಾರಿನಲ್ಲಿ ಬಂದಿರತಕ್ಕಂಥ ಕೆಲವೊಂದು ವಿಷಯವನ್ನು ನಿಮಗೆ ತೋರಿಸ್ತಿದೆ. ಪ್ರಮುಖವಾಗಿ ಪದ್ಮನಾಭನಗರದ ದೇವೇಗೌಡರು ಈಗಷ್ಟೇ ಮಾಜಿ ಸಚಿವ ಎಚ್ ಡಿ ರೇವಣ್ಣವರು ಕೋರ್ಟಲ್ಲಿ ಅವರು ದೇವೇಗೌಡರನ್ನ ಭೇಟಿ ಮಾಡಿ ಕೆಲವೊಂದು ಕಾನೂನಾತ್ಮಕವಾಗಿ ಯಾವ ರೀತಿ ಒಂದು ಹೋರಾಟವನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲವೊಂದು ಸಲಹೆಗಳನ್ನು ಪಡೆದುಕೊಂಡಿದ್ರು. ಇದರ ಜೊತೆಗೆ ತಮ್ಮ ವಕೀಲರಾದಂಥ ಸಿ ವಿ ನಾಗೇಶ್ ಅವರನ್ನು ಕೂಡ ಭೇಟಿ ಮಾಡಿ ಅವರಿಂದಲೂ ಕೂಡ ಯಾವ ರೀತಿ ಮುಂದೆ ಕಾನೂನಾತ್ಮಕವಾಗಿ ಈ ಒಂದು ಕೇಸ್ಗಳನ್ನು ಎದುರಿಸ್ಬೋದು ಅನ್ನೋದು ನಿಟ್ಟಿನಲ್ಲಿ ಅವರು ಕೂಡ ಕೆಲವೊಂದು ಸಲಹೆಗಳನ್ನು ಪಡೆದುಕೊಂಡಿದ್ರು. ನೀವು ನೋಡ್ಬೋದು, ರೇವಣ್ಣವರು ಈಗಷ್ಟೇ ಕಾರಿನಿಂದ ಕೆಳಗಡೆ ಹಿಡಿದು ಅವರು 42ನೇ ACMM ಕೋರ್ಟ್ಗೆ ಹೋಗೋದಕ್ಕೆ ಹೋಗ್ತಾ ಇದ್ದಾರೆ. ಪ್ರಮುಖವಾಗಿ ರೇವಣ್ಣವ್ರಿಗೂ ಕೂಡ ಟೆನ್ಷನ್ ಶುರುವಾಗಿದೆ. ಯಾಕೆಂದರೆ ಸಂತ್ರಸ್ತೆ ಮಹಿಳೆ ಕಿಡ್ನಾಪ್ ಕೇಸಲ್ಲಿ ಈಗಾಗಲೇ 4 ದಿನ SIT ಕಸ್ಟಡಿಯಲ್ಲಿದ್ದರು, 7 ದಿನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.